ಮಂತ್ರೆ ತೀರ್ಥೆ ದ್ವಿಜೆ ದೇವೆ ದೈವಜ್ಞೆ ಬೇಷಜೆ ಗುರು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಎನ್ನುವಂತ ಮಾತನ್ನು ಹೇಳ್ತಾನೆ. ಯಾವುದೇ ದೇವರ ಮುಂದೆ ಹೋಗಿ ನಿಂತ್ಕೊಳ್ರಿ, ನಿಂತ್ಕೊಂಡು ನಿಮ್ಗೆ ಕಷ್ಟ ಎಲ್ಲ ಹೇಳ್ಕೊತೀರಿ, ಹೌದಲ್ಲ? ನೀವು ಅಂದ್ಕೊಂಡ್ರೆ ಏನ್ ಬಿಡುಗ ಕಲ್ಲು ಅಂದ್ರೆ ಕಲ್ಲಾಗೆ ಕಾಣ್ತದೆ. ಹೌದಪ್ಪ, ಇದ್ರೊಳಗೆ ಸಾಕ್ಷಾತ್ ಚನ್ನಮಲ್ಲ ಶಿವಿಗಳು ಕೂತಾರ ಅನ್ನುವಂತ ಭಾವನೆ ನಿಮ್ಮ ಹೃದಯದೊಳಗೆ ಬಂತು ಅಂದ್ರೆ ಅದು ಕಲ್ಲಾಗಿ ಕಾಣೋದಿಲ್ಲ. ಸಾಕ್ಷಾತ್ ಚನ್ನಮಲ್ಲ ಶಿವಿಗಳೇ ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಕಷ್ಟವನ್ನ ಕೇಳ್ತಾರ, ಆಶೀರ್ವಾದ ಕೊಡ್ತಾರ. ನಿಮ್ಗೆಲ್ಲ ನೆನಪಿರ್ಲಿ, ಏಕಲವ್ಯನ ಕತೆ ಗೊತ್ತದ ನಿಮ್ಗೆ. ಏಕಲವ್ಯ ಯಾರಪ್ಪ ಅಂದ್ರ ಗುರುದಕ್ಷಿಣೆಯಾಗಿ ಬಲಗೈ ಹೆಬ್ಬೆಳ ಕೊಟ್ಟವ ಅನ್ನೋದಷ್ಟೇ ಗೊತ್ತು ನಿಮ್ಗೆ. ಅವ ನಿಮ್ಮಂಗ್ ಸಾಮಾನ್ಯ ಮನುಷ್ಯ, ಅವನಿಗೂ ಕೂಡ ಬಿಲ್ವಿದ್ಯೆ ಕಲಿಬೇಕು ಅಂತ ಆಸೆ ಆಗ್ತದೆ. ಅವಾಗ ಇದ್ದಂತ ಗುರುಗಳು ದ್ರೋಣಾಚಾರ್ಯರು ಅವ್ರ ಹತ್ರ ಹೋಗಿ ಕೇಳ್ತಾನೆ, ಅವ್ರು ಕಲಿಸಕ್ ಒಪ್ಪೋದಿಲ್ಲ. ಕೊನೆಗೆ ಏಕಲವ್ಯ ಅಂತಾನ, ಕಲಿಸ್ತಿದ್ರು ಪರವಾಗಿಲ್ಲ, ಆಶೀರ್ವಾದ ಮಾಡಿ ಕಳಿಸ್ರಿ ಅಂತಾರೆ. ಆಶೀರ್ವಾದ ಮಾಡಿ ಕಳಿಸ್ತಾರ. ಕಾಡಿಗೆ ಹೋಗ್ತಾನ ಏಕಲವ್ಯ. ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ, ಮೂರ್ತಿ ಒಳಗೆ ಎಂತ ಶಕ್ತಿ ಇರ್ತದ ಅನ್ನೋದಕ್ಕೆ. ಕಾಡಿನೊಳಗೆ ಹೋಗಿ ಒಂದು ದೊಡ್ಡ ಗಿಡದ ಕೆಳಗಡೆ ಕಟ್ಟೆಯನ್ನು ಕಟ್ಟಿ, ಆ ಕಟ್ಟೆಯ ಮೇಲೆ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಏಕಲವ್ಯ. ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆ ಮೂರ್ತಿ ಪೂಜೆ ಮಾಡ್ತಾ ಬಿಲ್ವಿದ್ಯೆ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಶ್ಚರ್ಯ, 3 ತಿಂಗಳೊಳಗೆ ಅತ್ಯಂತ ಶ್ರೇಷ್ಠ ಬಿಲ್ವಿದ್ಯಾ ಪಾರಂಗತನಾಗ್ತಾನೆ ಏಕಲವ್ಯ. ನಿಮಗೆ ನೆನಪಿರಲಿ, ಯಾವುದೇ ವಿದ್ಯೆ ಮತ್ತೊಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಕಲಿಯುವಂತ ವಿದ್ಯಾರ್ಥಿ ಇರಬೇಕು, ಕಲಿಸುವಂತ ಶಿಕ್ಷಕ ಇರಬೇಕು. ಇಲ್ಲಿ ಕಲಿಯುವಂತ ವಿದ್ಯಾರ್ಥಿ ಯಾರಿದ್ರು? ಏಕಲವ್ಯ ಇದ್ದ. ಕಲಿಸುವಂತ ಗುರುಗಳಲ್ಲಿದ್ರ. ನಿಮ್ಮ ದೃಷ್ಟಿಯೊಳಗಾಗಿದ್ರೆ ಗಣಪತಿ ಹಬ್ಬದಾಗ 3 ದಿವಸ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಿರಲ್ಲ, ಇದೇನು ಮಣ್ಣಿಂದ ಬಿಡುವಂತೀರಿ, ಪೂಜೆ ಮಾಡ್ತೀರಿ, ಎಡೆ ಮಾಡ್ತೀರಿ, ಮತ್ತೆ 4 ದಿವಸ ಕಳಿಸಿ ಬರ್ತೀರಿ. ಏಕಲವ್ಯನ ದೃಷ್ಟಿಯೊಳಗ ಅದು ಮಣ್ಣಿನ ಮೂರ್ತಿ ಆಗಿದ್ದಿಲ್ಲ. ಸಾಕ್ಷಾತ್ ದ್ರೋಣಾಚಾರ್ಯ ಇಲ್ಲಿ ಕುತ್ಕೊಂಡು ನನಗೆ ವಿದ್ಯೆ ಹೇಳ್ಕೊಡಕತ್ತ ಅನ್ನುವಂತ ಭಕ್ತಿ, ಶ್ರದ್ಧೆ, ನಂಬಿಕೆ ಅವನಿಗಿದ್ದ ಕಾರಣಕ್ಕಾಗಿ ಅಪ್ರತ್ಯಕ್ಷವಾಗಿ ದ್ರೋಣಾಚಾರ್ಯ ಇಲ್ಲದೇ ಇದ್ರು ಕೂಡ, ಪ್ರತ್ಯಕ್ಷವಾಗಿ ಇಲ್ಲದೇ ಇದ್ರು ಕೂಡ, ಅಪ್ರತ್ಯಕ್ಷದ ಎಲ್ಲೋ ದೂರದಲ್ಲಿರ್ತಕ್ಕಂಥ ಅವರ ಆಶೀರ್ವಾದದ ಶಕ್ತಿ, ಅವನು ಮಾಡಿದ ಪೂಜೆ, ನಂಬಿಕೆ ಮುಖಾಂತರ ಅವನಿಗೆ ಬಿಲ್ವಿದ್ಯೆ ಒಲಿದು ಬಂತು. ಹಾಗೆ ಚನ್ನಮಲ್ಲ ಶಿವಾಚಾರ್ಯರು ಬಳದಾಳದಗದಾರ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮಂತ ಮೂರ್ಖತನ ಮತ್ತೊಂದಿಲ್ಲ. ಅವ್ರು ಎಲ್ಲದಾರಂದ್ರೆ ಅವ್ರು ಮಾಡ್ಯಾಳದೊಳಗೂ ಕೂತಾರ ಅನ್ನುವಂತ ನಂಬಿಕೆ ನಿಮ್ಮ ಒಳಗಿರಬೇಕು. ಅವಾಗ ನೀವೇನು ಕೇಳ್ತೀರಿ ಅದು ನಿಮಗೆ ಆಶೀರ್ವಾದದ ರೂಪದೊಳಗೆ ಸಿಗ್ತದೆ. ಅದಕ್ಕೆ ಇವತ್ತು ಕಳಸ ಇಟ್ಟಾರ. ಬಹಳ ಮಂದಿ ಕಳಸಾರೋಣ ಗೋಪುರ ಯಾಕೆ ಮಾಡ್ತಾರಪ್ಪ ಅಂತ ನಿಮಗೆ ಇನ್ನು ಬಹಳ ಗೊತ್ತಿಲ್ಲ. ಯಾವುದೇ ದೇವಸ್ಥಾನ, ಯಾವುದೇ ಗದ್ದಿಗೆ, ಯಾವುದೇ ಮಂದಿರ ಪರಿಪೂರ್ಣ ಆಗಬೇಕಪ್ಪ ಅಂದ್ರೆ ಆ ದೇವಸ್ಥಾನ ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ, ಅದರ ಮೇಲೆ ಗೋಪುರ ಕಳಸ ಇದ್ದಾಗ ಮಾತ್ರ ಅದರ ಶಕ್ತಿ ಇಮ್ಮಡಿ ಆಗ್ತದೆ. ನೀವು ನೆನಪಿಟ್ಕೊಳ್ರಿ, ನಿಮ್ಮ ಎಲ್ಲ ಮೊಬೈಲ್ ಬಳಸ್ತಿರಲ್ಲ, ಎಲ್ಲಾರ ಕೇಳೋದು ಮೊಬೈಲ್ ಅದಾವ. ಅಂಗಡಿಯಿಂದ ಮೊಬೈಲ್ ತರ್ತೀರಿ ನೀವು. ಬಡವರಿದ್ದಾರೆ 5,000 ರೂಪಾಯಿ ತರ್ತಾರೆ, ಸಾಹುಕಾರ ಇದ್ದಾಗ 1 ಲಕ್ಷ ರೂಪಾಯಿ ತರ್ತಾನೆ. ಅಂಗಡಿಯಿಂದ ಮೊಬೈಲ್ ತಂದ ಮೇಲೆ ಅದು ಕೆಲಸ ಮಾಡಬೇಕು ಅಂದ್ರೆ ಅದರೊಳಗೆ ಏನೇನು ಹಾಕ್ತೀರಿ? ಸಿಮ್ ಹಾಕ್ತೀರಿ, ಬ್ಯಾಟ್ರಿ ಚಾರ್ಜ್ ಮಾಡ್ತೀರಿ, ಕರೆನ್ಸಿ ಹಾಕ್ತೀರಿ. ಇಷ್ಟೆಲ್ಲ ಆದ್ಮೇಲೆ ಮೊಬೈಲ್ ಆನ್ ಮಾಡ್ತೀರಿ. ಇಷ್ಟ ಆದ್ಮೇಲೆ ಕೂಡ ಬಹಳ ಪ್ರಮುಖವಾಗಿ ಮತ್ತೊಂದು ಬೇಕೇನು? ಈ ಕಡೆ ಗಮನ ಕೊಡ್ರಿ. ಮೊಬೈಲು ಕೆಲಸ ಮಾಡ್ಬೇಕು ಅಂದ್ರೆ ಏನಿರ್ಬೇಕು? ಮೊಬೈಲ್ ನೆಟ್ವರ್ಕ್ ಇರ್ಬೇಕು, ಸಿಗ್ನಲ್. ಹೌದಾ? ಸಿಗ್ನಲ್ ಇಲ್ಲದೆ ಹೋದ್ರೆ ಯಾವ ಮೊಬೈಲು ಏನು ಉಪಯೋಗ ಇಲ್ಲ. ಸೆಲ್ಫಿ ತಗೊಳಕ ಇಲ್ಲ ಹಾಡು ಕೇಳಕ್ ಬಳಸ್ಬೇಕು. ಅದು 1 ಲಕ್ಷ ರೂಪಾಯಿ ದರ ಇರ್ಲಿ, 5,000 ರೂಪಾಯಿ ದರ ಇರ್ಲಿ. ಯಾವಾಗ ನೆಟ್ವರ್ಕ್ ಬಂತಪ್ಪ, 5,000 ರೂಪಾಯಿ ಮೊಬೈಲು ಕೆಲಸ ಮಾಡ್ತದ, ಕೀಪ್ಯಾಡು ಕೆಲಸ ಮಾಡ್ತದ, ಟಚ್ ಸ್ಕ್ರೀನು ಕೆಲಸ ಮಾಡ್ತದ. ಹಂಗ ಯಾವುದೇ ದೇವಸ್ಥಾನ, ಯಾವುದೇ ಮಠ, ಯಾವುದೇ ಗದ್ದಿಗೆ, ಯಾವುದೇ ಮಂದಿರ, ಅದರ ಮೂರ್ತಿ ಸಣ್ಣದಿರ್ಬೋದು, ಗುಡಿ ದೊಡ್ಡದಿರ್ಬೋದು, ಅದರ ಮೇಲೆ ಶಿಖರ ಮತ್ತು ಕಳಸ ಅನ್ನುವಂತ ಮೊಬೈಲ್ ನೆಟ್ವರ್ಕ್ ಅನ್ನುವಂತ ಕಳಸ ಇದ್ದಾಗ ಮಾತ್ರ ಮೇಲಿರುವಂತ ಭಗವಂತನ ಕನೆಕ್ಟಿವಿಟಿ ಕೆಳಗಿರುವಂತ ಮೂರ್ತಿಗೆ ಆಗ್ತದ ಅನ್ನುವಂಥದ್ದನ್ನು ಮರಿಬಾರದು. ಇವತ್ತು 2G 5G ಕಂಡುಹಿಡಿದ ನಮ್ಮ ವಿಜ್ಞಾನಿಗಳು. ಆದ್ರೆ ಅವತ್ತಿನ ಕಾಲದಲ್ಲೇ ಭಕ್ತನಿಗೂ ಭಗವಂತನಿಗೂ ಕನೆಕ್ಟಿವಿಟಿ ಮಾಡತಕ್ಕಂತ ಮಂದಿರಗಳನ್ನ, ಮಠಗಳನ್ನ, ಗದ್ದಿಗೆಗಳನ್ನ ಕಂಡು